ಹಲೋ ಫ್ಯೂಚರ್ ಆಫೀಸರ್ಸ್, ವೆಲ್ಕಮ್ ಟು ಗ್ಲೋಬಲ್ ಎಜುಕೇಶನ್ ಬನಟ್ಟಿ. ನೀವು ಈಗ RPF ಪ್ರಿಪ್ರೇಷನ್ ಮಾಡಕತ್ತೀರಿ, SSC GD ಪ್ರಿಪ್ರೇಷನ್ ಮಾಡತ್ತೀರಿ, ಅಗ್ನಿವೀರ ಪ್ರಿಪ್ರೇಷನ್ ಮಾಡತ್ತೀರಿ ಅಂತಂದ್ರೆ ಇಂಥ ಕ್ವಶನ್ಗಳು ಸರ್ವೇ ಸಾಮಾನ್ಯವಾಗ್ಯಾವ. ಈಗೊಂದು ನಾ ತೊಗೊಂಡು ಬಂದಿರತಕ್ಕಂಥ ಕ್ವಶನ್ ಪೇಪರು ಫೆಬ್ರವರಿ 3ನೇ ತಾರೀಕು 2019 ನಡೆದಿರ್ತಕ್ಕಂಥ ಅರ್ಥಮೆಟಿಕ್ ಕ್ವಶನ್ಸ್ ಅನ್ನ ನಾನು ನಿಮ್ಗೆ ತೊಗೊಂಡು ಬಂದೇನೆ. ನಾವು ಹೆಚ್ಚು ಏನು ಮಾಡ್ಬೇಕಾಗಿತ್ತು ಅಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕಾಗಿತ್ತು. ಇದು ಪ್ರಿವಿಯಸ್ ಇಯರ್ ಎಕ್ಸಾಮ್ ಬಿದ್ದಿರ್ತಕ್ಕಂಥ ಕ್ವಶನ್ ಆರಾಮ್ಸೆ ಸಾಲ್ವ್ ಮಾಡೋನು. ಒಂದು ಸ್ಪರ್ಧೆಯಲ್ಲಿ ಯಶಸ್ವಿ ಆಗಿಲ್ಲರಿ ಜರ್ಮಿಲಿನವರು ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಸರಾಸರಿ 75 ಅಂಕಗಳನ್ನ ಪಡಿಬೇಕಾಗಿತ್ತು. ಅಂದ್ರೆ ಒಂದು ಸ್ಪರ್ಧೆ ಏರ್ಪಡಿಸ್ಯಾರ, ಅದರೊಳಗೆ ಅವನು ಸರಾಸರಿ 75 ಅಂಕಗಳನ್ನು ಗಳಿಸ್ಬೇಕಾಗಿತ್ತು. ಮೊದಲ 3 ಪಂದ್ಯದೊಳಗೆ ಅವನು ಏನು ಮಾಡ್ಯಾನೋ ಅಥವಾ ಮೊದಲ 3 ಪರೀಕ್ಷೆ ಒಳಗೆ ಒಂದ್ರೊಳಗೆ 78 ತೊಗೊಂಡಾನು, ಒಂದ್ರೊಳಗೆ 74 ತೊಗೊಂಡಾನು, ಒಂದು 70 ತೊಗೊಂಡಾನು. ಹಂಗ ಸ್ಪರ್ಧೆಯಲ್ಲಿ ಯಶಸ್ವಿ ಆಗ್ಬೇಕಾದ್ರೆ 4ನೇ ಪರೀಕ್ಷೆಯಲ್ಲಿ ಅವ್ನು ಎಷ್ಟು ಮಾರ್ಕ್ಸ್ ತಗೋಬೇಕಾಗೈತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಎಕ್ಸ್ ಇಟ್ಕೊಂಡ್ಬಿಡೋಣ. ಅದಕ್ಕೆ ಇದು ಯಾವ ಒಂದು ಚಾಪ್ಟರ್ ಮೇಲೆ ಪ್ರಶ್ನೆ ಬಿದ್ದೈತೆ ಅಂತಂದ್ರೆ ಸರಾಸರಿ ಸೂತ್ರ ನಿಮ್ಗೆಲ್ಲ ಗೊತ್ತೈತ್ರಿ. ಸರಾಸರಿ ಈಸ್ ಈಕ್ವಲ್ ಟು ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ. ನಾ ಸಂಕ್ಷಿಪ್ತವಾಗಿ ಹೇಳಕತ್ತೀನ್ರಿ, ಭಾಳ ಆರಾಮ್ಸೆ ಬಿಡಿಸೋಣ್ರಿ. ನೋಡ್ರಿ, ಅವರು ಸರಾಸರಿ ಕೊಟ್ಟಾರ, ಮೊತ್ತ ಏನ್ ಮಾಡ್ಯಾರ ಒಂದು ಕಡಿಮೆ ಕೊಟ್ಟಾರ, ಮತ್ತೆ ಸಂಖ್ಯೆನೂ ಕೊಟ್ಟಾರ. ಆರಾಮ್ಸೆ ನಾವು ಬಿಡಿಸ್ಬೋದು. ಈಗ ಸದ್ಯಕ್ಕೆ ಏನಾಗ್ತದಪ್ಪ ಅಂತಂದ್ರ ಈ ಸರಾಸರಿ ಎಷ್ಟು ಕೊಟ್ಟಾನ ನೋಡ್ರಿ, 75. ಅವ್ನು ವಿನ್ ಆಗ್ಬೇಕಾರೆ 75 ಅಂಕಗಳನ್ನ ಅಥವಾ 75 ಅಂಕಗಳನ್ನ ಸರಾಸರಿ ತಗೊಳ್ಳಬೇಕಾಗಿತ್ತು. ಅದ್ರೊಳಗೆ ಅವ್ನು ಎಟ್ಟೆಟ್ಟು ತಗೊಂಡಾನು, ಒಂದ್ರೊಳಗೆ 78 ತಗೊಂಡಾನ, ಇನ್ನೊಂದ್ರೊಳಗೆ 74 ತಗೊಂಡಾನ, ಇನ್ನೊಂದ್ರೊಳಗೆ 70 ತಗೊಂಡಾನ, ಇನ್ನೊಂದ್ರೊಳಗೆ 4ನೇ ಪಂದ್ಯದಾಗ ಅವ್ನು ಎಷ್ಟು ತಗೋತಾನ ಗೊತ್ತಿಲ್ಲ, ಎಕ್ಸ್. ಹಂಗಾಗಿ ಅವು ಎಷ್ಟು ಅದಾವ್ರಿ, 4 ಅದಾವು. ಹಾಗಾಗಿ 4 ಕಲರ್ ಕಾಣಕತ್ತೈತ್ರಿ ಇದು. ಓಕೆ, ಇನ್ನೇನ್ ಮಾಡೋಣ ಅಂತಂದ್ರೆ ಈ ಕಡೆ ಡಿವೈಡ್ ಇತ್ತಂದ್ರೆ ಈ ಕಡೆ ಬಂದ್ರೆ ಇಂಟು ಆಕೈತಿ. 75 ಇಂಟು 4 ಮಾಡ್ತೀವ್ರಿ. 75 ಇಂಟು 4 ಮಾಡ್ತೀವಿ. ನೆಕ್ಸ್ಟ್ ಇವನ್ನೆಲ್ಲ ಕೂಡಿಸ್ಬೇಕ್ರಿ. ಇವನ್ನ 7 1 7 2 14 7 3 21 211 ಆತು. ನೆಕ್ಸ್ಟ್ 8 4 12 12 ಒಂದು ಕೂಡಿಸ್ಕೋಬೇಕ್ರಿ. ಅಂದ್ರೆ 222 ಪ್ಲಸ್ ಎಕ್ಸ್. ನೆಕ್ಸ್ಟ್ ಇದೆ ಇಂಟು ಮಾಡ್ಕೊಂಡು 75 4 300 ಆಗ್ತದೆ. 300 ಈಸ್ ಈಕ್ವಲ್ ಟು 222 ಪ್ಲಸ್ ಎಕ್ಸ್. 222 ಈ ಕಡೆ ಇತ್ತಂದ್ರೆ ಪ್ಲಸ್ ಇರ್ತೈತಿ, ಈ ಕಡೆ ಬಂದ್ರೆ ಮೈನಸ್ ಆಗ್ತದೆ. ಹಾಗಾಗಿ 300 ಒಳಗೆ 222 ತೆಗೆದ್ರೆ ಎಷ್ಟು ಉಳಿತದ ಅಂತ ಕ್ವಶನ್ ಕೇಳ್ಯಾರ. 78 ಉಳಿತದ. ಹಾಗಾಗಿ ನಮ್ಮ ಆನ್ಸರ್ 78 ರೀ. ಆರಾಮ್ಸೆ ನಾವು ಆಪ್ಷನ್ D4 ಅಂತ ಹಾಕ್ಬೋದು. ಜಸ್ಟ್ ನೋಡ್ರಿ ಎಷ್ಟು ಆರಾಮ್ಸೆ ಬಿಡಿಸಿದಾರ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಮೂವ್ ಹಾಕೊಂಡ್ರಿ. ಮುಂದಿನ ಪ್ರಶ್ನೆ ಏನೈತಿ ನೋಡ್ರಿ, ಬಹಳ ಬೊಡೋಮಾಸ್ ಮೇಲೆ ಕ್ವಶನ್ ಕೇಳಿದಾನ. ಈಗ ಮ್ಯಾಥ್ಸ್ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಇಕ್ವೇಶನ್ ಥ್ರೂ ಬಿಡಿಸ್ಬೋದು ಅಥವಾ ಕಾಮನ್ ಸೆನ್ಸ್ಲೇ ಬಿಡಿಸ್ಬೋದು. ನೀವು ಇಕ್ವೇಶನ್ ಥ್ರೂ ಬಿಡಿಸಿರಿ ಅಂತಂದ್ರೆ ಇಟ್ ಟೇಕ್ಸ್ ಟೈಮ್ ಭಾಳ ತಗೋತದ. ಕಾಮನ್ ಸೆನ್ಸ್ಲೇ ಬಿಡಿಸಿರಿ ಅಂತಂದ್ರೆ ಆರಾಮ್ಸೆ ಹೋಗ್ತದ. ಆದ್ರೂ ಅಲ್ಲಿ ನಾವೇನ ಮ್ಯಾಥ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲೇಬೇಕು. ಇದು ಬೊಡೋಮಾಸ್ ಮೇಲೆ ಕ್ವಶನ್ಸ್ ಬಂದೈತಿ. ಫಸ್ಟ್ ಬ್ರಾಕೆಟ್ ಆಫ್ ಮಾಡಬೇಕು, ಆಪರೇಟ್ ಮಾಡಬೇಕು, ಆಫ್ ಆಪರೇಟ್ ಮಾಡಬೇಕು. ನೆಕ್ಸ್ಟ್ ಡಿವಿಷನ್, ಎಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್, BODMAS ಅಂತ ಹೇಳಿ. ಓಕೆನಾ? ಎಂ ಅಂದ್ರೆ ಏನ್ರಿ, ಮಲ್ಟಿಪ್ಲಿಕೇಶನ್. ಎಂ ಅಂದ್ರೆ ಏನ್ರಿ, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್. ಇದು ಬೊಡೋಮಾಸ್ ರೂಲ್. ಫಸ್ಟ್ ಪೈಲ ಬ್ರಾಕೆಟ್ದಾಗಿಂದ ಆಪರೇಟ್ ಮಾಡೋಣ. ಈ ಬ್ರಾಕೆಟ್ ಅದ ನೋಡ್ರಿ. 5 1 5 10 ಹೋಯ್ತು, 10 ಬಂತು. 30 10 ಕಳೆದ್ರೆ 20 ಬಂತು. 20ನ್ನ 20ರಲ್ಲಿ ಡಿವೈಡ್ ಮಾಡಿದ್ರೆ 1 ಬಂತು. ಆ 1 ಇಲ್ಲಿ ಇರ್ಲಿ, ಇದೆಲ್ಲ ಹೋಗಿ ಏನ್ ಬತ್ರಿ, 1 ಬತ್. ನೆಕ್ಸ್ಟ್ ಇದನ್ನ ಕಟ್ತಾ ಹೊಡಿ. 3 1 ರೀ, 3 2 6, 3 2 6, 1 ಉಳಿತು, 12 ಆತು. 3 4 12 ನೋಡ್ರಿ. 3 4 12 ಆಯ್ತು. ಎಷ್ಟಾಯ್ತು ನೋಡ್ರಿ, 3 1 3 2 6, 1 ಉಳಿತು, 12 ಆತು. 3 4 12 ಅಂದ್ರೆ 24. 24ರ 1 ತೆಗೆದ್ರೆ 23. 12ಕ್ಕೆ 12 ಮೈನಸ್ 24ಕ್ಕೆ 24. 24ರ 1 ತೆಗೆದ್ರೆ ಎಷ್ಟು ಉಳಿತದ, 24ರ 1 ತೆಗೆದ್ರೆ 23 ಉಳಿತದ. ಎಸ್, 12ಕ್ಕೆ 12 ಮೈನಸ್ ಬ್ರಾಕೆಟ್ 24ರ 23 ತೆಗೆದ್ರೆ ಎಷ್ಟು ಉಳಿತ್ರಿ, 1 ಬ್ರಾಕೆಟ್ ದಿಂದ ಹೊರಗೆ ಬರ್ತಂದ್ರೆ 12 ಮೈನಸ್ 1. ಸೊ ಆನ್ಸರ್ 11. ಆಪ್ಷನ್ A1 ದಾಗ ಐತೆ ನೋಡಿ. ಫಸ್ಟ್ ಏನ್ ಮಾಡಬೇಕು, ಬ್ರಾಕೆಟ್ಗಳನ್ನ ಆಪರೇಟ್ ಮಾಡ್ಕೋಬೇಕು, ಆನಂತರ ಆಫ್ ಮಾಡಬೇಕು, ಆನಂತರ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್. ಹಂಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿದೆಲ್ಲ ಆಪರೇಟ್ ಮಾಡೋ ಮುಂದೆ ಫಸ್ಟ್ ಏನ್ ಮಾಡಬೇಕು, ಡಿವಿಷನ್.
ಆನಂತರ ಮಲ್ಟಿಪ್ಲಿಕೇಶನ್, ಆನಂತರ ಎಡಿಷನ್, ಆನಂತರ ಸಬ್ಟ್ರಾಕ್ಷನ್. ಈ ರೀತಿ ನೀವು ಆಪರೇಟ್ ಮಾಡ್ರಿ ಅಂತಂದ್ರೆ ನಿಮ್ಗೆ ಆನ್ಸರ್ ಪರ್ಫೆಕ್ಟ್ ಬರ್ತೈತಿ. ನಮ್ಮ ಆನ್ಸರ್ 11. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ್ರಿ. ನೆಕ್ಸ್ಟ್ ಪ್ರಾಬ್ಲಮ್ ಏನೈತಿ ನೋಡ್ರಿ, ವೆರಿ ಸಿಂಪಲ್ ಕ್ವಶನ್, ಭಾಳ ಸರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್, ಬೇರೆದವ್ರಿಗೆ ನೋಡಿದ ಕೂಡಲೇ ಗಾಬರಿ ಪಡಿಸುವಂತ ಕ್ವಶನ್. ಇವತ್ತನ್ನ ಚಿಟಿಕಿ ಹೊಡೆದೊಳಗೆ ಸಾಲ್ವ್ ಮಾಡ್ಬೇಕ್ರಿ. ನೋಡ್ರಿ ಭಾಳ ಸಿಂಪಲ್ ಆಗಿರಿ. ಈ ಸ್ಕ್ವೈರ್ ರೂಟ್ ಅಂಡರ್ ದ ಸ್ಕ್ವೈರ್ ರೂಟ್ ಅಂಡರ್ ದ ಸ್ಕ್ವೈರ್ ರೂಟ್ ಅಂಡರ್ ದ ಸ್ಕ್ವೈರ್ ರೂಟ್ ಬಂದಾಗ ಈ ಕಡೆಯಿಂದ ಸಾಲ್ವ್ ಮಾಡ್ಕೊತ ಬರೋಣ, ರೈಟ್ ದಿಂದ ಲೆಫ್ಟ್ ಕಡೆ ಬರೋಣ. ಈಗ 361 ವರ್ಗಮೂಲ ಎಷ್ಟೈತಿ? 19 ಆಕೈತಿ. 215 19 ತೆಗೆದ್ರೆ ಎಷ್ಟು ಉಳಿತ್ರಿ? 196. 196 ವರ್ಗಮೂಲ ಎಷ್ಟು ಆಕೈತ್ರಿ? ಎಸ್ 14 ಆಕೈತ್ರಿ. 50ಕ್ಕೆ 14 ಕೂಡಿಸ್ರೆ ಎಷ್ಟ್ರಿ? 64. 64 ವರ್ಗಮೂಲ ಎಷ್ಟು ಆಕೈತ್ರಿ? 8 ಆಕೈತ್ರಿ. ಅದೇ ನೋಡ್ರಿ 248ಕ್ಕೆ 8 ಕೂಡಿಸ್ರಿ 256. 256 ಎದ್ರ ವರ್ಗಮೂಲ ರೀ? ಎದ್ರ ವರ್ಗ ಸಂಖ್ಯೆ ರೀ ಅದ? ನೋಡ್ರಿ 256 ವರ್ಗಮೂಲ ತೆಗಿರಿ. 256 ವರ್ಗಮೂಲ ಎಷ್ಟ್ರಿ? 16. ಹಾಗಾಗಿ ನಮ್ಮ ಉತ್ತರ ಆಪ್ಷನ್ B2. ಬಹಳ ಆರಾಮ್ಸೆ ಬಿಡಿಸೋಣ್ರಿ. ಈ ಕಡೆಯಿಂದ ಬರ್ಬೇಕು ನೋಡ್ರಿ. 361 ಅನ್ನೋದು ವರ್ಗ ಸಂಖ್ಯೆ ಐತಿ, ಅದ್ರ ವರ್ಗಮೂಲ ಎಷ್ಟ್ರಿ? 19. 215 ಇಲ್ಲಿ ಮೈನಸ್ ಐತಿ, ಮೈನಸ್ ಮಾಡ್ರೆ 196 ಬತ್ತು. 196 ವರ್ಗಮೂಲ ಎಷ್ಟ್ರಿ? 14 ರೀ. 50ಕ್ಕೆ 14 ಇಲ್ಲಿ ಪ್ಲಸ್ ಇತ್ತರ ಪ್ಲಸ್ ಮಾಡ್ಬೇಕು, ಮೈನಸ್ ಇತ್ತರ ಮೈನಸ್ ಮಾಡ್ಬೇಕು. ಪ್ಲಸ್ ಐತೋ ಮೈನಸ್ ಐತೋ? ಪ್ಲಸ್ ಐತಿ. 2 ಕೂಡಿಸ್ರೆ 64. 64 ವರ್ಗಮೂಲ ಎಷ್ಟ್ರಿ? 8. 248ಕ್ಕೆ 8 ಕೂಡಿಸ್ರೆ 256. 256 ವರ್ಗಮೂಲ ಎಷ್ಟ್ರಿ? 16. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಮುಂದಿನ ಪ್ರಶ್ನೆ ಏನೈತಿ ನೋಡ್ರಿ, ಫೈಂಡ್ ದ ಎಕ್ಸ್ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಅನ್ನ ಹುಡುಕ್ಯಾಡ್ರಿ ತಗಾರ. ಅಂದ್ರೆ ಇದರ ಅರ್ಥ ಎಕ್ಸ್ ನ ಈ ರೀತಿ ಕೊಟ್ಟಾಗ ಅವ್ರಲ್ಲಿ ಆಪ್ಷನ್ ನೋಡ್ಬೇಕು ನಾವು. ಆಪ್ಷನ್ ಏನ್ ಕೊಟ್ಟಾನವ? ಫ್ರಾಕ್ಷನ್ ದಾಗ ಕೊಟ್ಟಾನ. ನಾವು ಏನ್ ಮಾಡ್ಬೇಕಾಗಿತ್ತು? ಫ್ರಾಕ್ಷನ್ ದಾಗ ಬರಿಬೇಕಾಗಿತ್ತು. ಇದರ ಬೆಲೆಯನ್ನ ಭಿನ್ನ ರಾಶಿ ಒಳಗೆ ಬರಿಬೇಕಾಯ್ತು. ಭಿನ್ನ ರಾಶಿ ಒಳಗೆ ಬರಿಬೇಕಾರ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕ್ರಿ? ಎಕ್ಸ್ ಇಸ್ ಈಕ್ವಲ್ಸ್ ಟು ಅನುಪಾತ. ಅನುಪಾತ ಅಂದ್ರೆ ಏನ? ಭಿನ್ನ ರಾಶಿ ಅಂದ್ರೆ ಏನ? ಕಂಪ್ಯಾರಿಸನ್ ನಡೆದಿರ್ತೈತಿ. ಇಲ್ಲಿ ನೋಡ್ರಿ 438 ರಿಪೀಟ್ ಯಾವಾಗಿರ್ತಾವ ಅವ್ನು ಬರೀ 4 3 8 ಅದನ್ನ ಇಲ್ಲಿ ಬರೀ 4 3 8 ಇಷ್ಟು ಬರ್ದ್ರಿ. ಯಾವ ಸಂಖ್ಯೆ ಹೆಚ್ಚು ರಿಪೀಟ್ ಆಗ್ಯಾವ್ರಿ? 3 8 3 8 3 8 3 8 ರಿಪೀಟ್ ಆಗ್ಯಾವ. ಆ ರಿಪೀಟ್ ಆಗಿದ್ರ ಮ್ಯಾಲ ಏನ್ ಮಾಡೋಣಪ್ಪ ಅಂತಂದ್ರ ನಾವು ಬಾರ್ ಹಾಕೊಂಡ್ರಿ. ಏನ್ ಹಾಕೊಂಡ್ರಿ? ಬಾರ್ ಹಾಕೊಂಡ್ರಿ. ಹಿಂಗ್ ಬಾರ್ ಹಾಕಿದ್ರಿ. ಎಸ್ ಮೈನಸ್ ಮಾಡೋಣ್ರಿ. ಆ ಬಾರ್ ಹಾಕಿದ್ರ ಮಗ್ಗಲ್ಕಿ ಏನಿರ್ತೈತಿ ಅದನ್ನ ತಗೋಬೇಕು. ಬಾರ್ ಹಾಕಿದ್ರ ಮಗ್ಗಲ್ಕಿ ಎಷ್ಟೈತ್ರಿ? 4 ಐತ್ರಿ. 4ಅನ್ನ ಮೈನಸ್ ಮಾಡ್ಬೇಕು. ಎಸ್ ನೋ? ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಎಷ್ಟಕ್ಕೆ ಬಾರ್ ಹಾಕಿರಿ? 2ಕ್ಕೆ ಬಾರ್ ಹಾಕಿರಿ ಅಂದ್ರ 99 ತಗೋಬೇಕು. 3ಕ್ಕೆ ಬಾರ್ ಹಾಕಿರ 999. 4ಕ್ಕೆ ಬಾರ್ ಹಾಕಿರ 49s ಅನ್ನ ತಗೋಬೇಕು. ಹಂಗಾರೆ ಇಲ್ಲಿ 2ಕ್ಕೆ ಬಾರ್ ಹಾಕಿದ್ವಿ, ಅದಕ್ಕೆ 99 ತಗೊಂಡಿವು. ಆ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರ ಬಾರ್ ಹಾಕಿದ್ರ ಮಗ್ಗಲ್ಕ ಎಷ್ಟು ಸಂಖ್ಯೆಗಳು ಇರ್ತಾವ? ಬಾರ್ ಹಾಕಿದ್ರ ಮಗ್ಗಲ್ಕ ಎಷ್ಟು ಸಂಖ್ಯೆಗಳು ಇರ್ತಾವು ಅಷ್ಟ ಜೀರೋ ನಾವು ಇಲ್ಲಿ ತಗೋಬೇಕು. ಅಲ್ಲಿ ನೋಡ್ರಿ ಒಂದ ಸಂಖ್ಯೆ ಐತೆ, ಹಾಗಾಗಿ 1 0 ತಗೋತೀನಿ. ನೆಕ್ಸ್ಟ್ ನೋಡ್ರಿ 438 4 ತೆಗೆದ್ರೆ ಎಷ್ಟು ಆಕೈತ್ರಿ? 434 ಡಿವೈಡೆಡ್ ಬೈ 990. ಇಟ್ ಈಸಿಯಾಗಿ ಪ್ರಾಬ್ಲಮ್ಸ್ ಅನ್ನ ಯಾರು ಬಿಡಿಸ್ತಾರ ನೋಡ್ರಿ. ನೀವೆಲ್ಲ ಪ್ರಯತ್ನ ಮಾಡ್ತೀರಿ, ಸರಿಯಾದ ದಾರಿ ಒಳಗೆ ಪ್ರಯತ್ನ ಮಾಡ್ರಿ ಅಂತಂದ್ರೆ 100% ನಿಮ್ದು ನೌಕರಿ ಆಗ್ತಾವ್ರಿ. ಹಾಗಾಗಿ ನಿಮ್ದು ಆನ್ಸರ್ ಯಾವ್ದು ನೋಡ್ರಿ? ಆಪ್ಷನ್ B2 ಆಗ್ತದ್ರಿ. ಭಾಳ ಚೆನ್ನಾಗಿ ಬಿಡಿಸ್ರಿ. ಈಗ ಗ್ಲೋಬಲ್ ಎಜುಕೇಶನ್ ಬನಟ್ಟೆ ಅಂತಂದ್ರೆ ಎದಕ್ ಸ್ಪೆಷಲ್ ಅಂತಂದ್ರ ಮ್ಯಾಥ್ಸ್ ರೀಸನಿಂಗ್ ಅಂತೂ ರೀ ಒಂದು ಕ್ವಶನ್ ಎಲ್ಲೂ ಮೂಮೆಂಟ್ ಆಗ್ಬಿಡಂಗಿಲ್ಲ. GK ಅಂತೂ ವಾಸ್ಟ್ ಐತಿ, ಎಲ್ಲ ಐತಿ ಅಂತ ಹೇಳ್ತಾರ. ಬಟ್ ಅಲ್ಲೂ ಒಂದಿಷ್ಟು ಹಾಟ್ ಟಾಪಿಕ್ಸ್ ಇದಾವ. ಅವ್ರನ್ನೆಲ್ಲ ನಾವು ಒಮ್ಮೆ ಎಲ್ಲಾನು ಬಿಟ್ಟು ಕೊಡಕ್ ಆಗ್ತಿರಂಗಿಲ್ಲ. ನೀವು ಏನ್ ಮಾಡ್ಬೇಕಾಗ್ತೈತಿ? ಆಫ್ಲೈನ್ ಕೋಚಿಂಗ್ ಕ್ಲಾಸ್ RPFದು ಪ್ಯೂರ್ಲಿ ಬರೀ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ ಒಂದು ಕ್ರ್ಯಾಶ್ ಕೋರ್ಸ್ ಅನ್ನ ಇದೇ ಜುಲೈ 15ನೇ ತಾರೀಕಿನಿಂದ ಬ್ಯಾಚ್ ಅನೌನ್ಸ್ಮೆಂಟ್ ಮಾಡಾಕತ್ತೀವ್ರಿ. SSC GD ಹೊಸ ಬ್ಯಾಚ್ ಏನ್ ಮಾಡಾಕತ್ತೀವಿ ಅಂತಂದ್ರ ಇದ ಜುಲೈ 20ನೇ ತಾರೀಕಿನಿಂದ SSC GD ಬ್ಯಾಚ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ. ಅದರ ಸದುಪಯೋಗ ತಗೊಳ್ರಿ. ಈ ವರ್ಷ ಏನಾದ್ರು ನೀವು ಗೌರ್ಮೆಂಟ್ ನೌಕರಿ ಕನಸು ಕಂಡಿರಿ ಅಂತಂದ್ರ ನಮ್ ಜೊತೆ ಕೈ ಜೋಡಿಸ್ರಿ. ಆ ನೌಕರಿ ಯಾವ್ದು ಬೇಕಾದ ಇರ್ಲ್ರಿ 100% ನೀವು ಹಿಡಿತೀರಿ. ನೋಡ್ರಿ MTS ಇರ್ಬೋದು, SSC GD ಇರ್ಬೋದು, ರೈಲ್ವೇಸ್ ಇರ್ಬೋದು, RPF ಇರ್ಬೋದು, ಇವೆಲ್ಲಕ್ಕೂ ಒಂದ ಸಿಲೆಬಸ್ ಐತ್ರಿ.
ನೀವು ಚೆನ್ನಾಗಿ ಒಬ್ರು ಒಳ್ಳೆ ಗೈಡರ್ನ ಉಪಯೋಗ ಮಾಡ್ಕೊಂಡು ಅಭ್ಯಾಸ ಮಾಡ್ರಿ ಅಂದ್ರೆ ಮುಗಿದು ಹೋಗ್ತೈತಿ. ಎಲ್ಲಾನು ಯೂಟ್ಯೂಬ್ದಾಗನ ಕಂಟೆಂಟ್ ಸಿಕ್ತಿತ್ತಂದ್ರೆ ಎಲ್ಲರಿಗೂ ನೌಕರಿ ಆಗ್ತಿತ್ರಿ. ಭಾಳ ಕಂಟೆಂಟ್ ಯೂಟ್ಯೂಬ್ದಾಗ ಸಿಗ್ತಿರಂಗಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡಿದ್ರು, ಗ್ಲೋಬಲ್ ಎಜುಕೇಶನ್ ಅಂತ ಹೇಳಿ ಒಂದು ಆ್ಯಪ್ ಮಾಡಿವಿ. ಆ ಆ್ಯಪ್ನೊಳಗ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು ಬ್ಯಾಚ್ಗಳು ಅದಾವ್ರಿ. SSC GD ಗಾಗಿ ಸಪ್ರೇಟ್ ಬ್ಯಾಚ್ ಅದಾವ್ರಿ. ಅಲ್ಲಿ GK ಸೆಷನ್ಸ್ ಅದಾವ್ರಿ, ರೀಸನಿಂಗ್ ಕ್ಲಾಸ್ ಅದಾವ್ರಿ, ಮ್ಯಾಥ್ಸ್ ಕ್ಲಾಸ್ ಅದಾವ್ರಿ. ಅದೆಲ್ಲ ಬಳಕೊಂಡ ಅಭ್ಯಾಸ ಮಾಡ್ರಿ ಅಂತಂದ್ರೆ ಅದ್ಭುತವಾದಂತ ನೌಕರಿ ಫಿಕ್ಸ್ ಹಿಡಿತೀರಿ. ಮತ್ತೆ ಇನ್ನೊಂದು ಹೇಳ್ತೀನಿ ರೀ, ನಿಮ್ಮ ಯಾವ್ದು ಅಪ್ಲಿಕೇಶನ್ ಹಾಕಿರಿ ನನಗೆ ಹೇಳ್ರಿ, 2 ತಿಂಗಳು ಟೈಮ್ ಕೊಡ್ರಿ, 100% ಎಲ್ಲ ಸಿಲೆಬಸ್ ಮುಗಿಸೋಣ್ರಿ, 1 ತಿಂಗಳು ರಿವಿಷನ್ ಮಾಡ್ಕೊಡ್ರಿ. ಯಾಕೆ ನಿಮ್ಮ ನೌಕರಿ ಆಗಂಗಿಲ್ಲ ನೋಡ್ರಿ. ಒಂದ್ ವೇಳೆ ನಿಮ್ಮ ನೌಕರಿ ಆಗ್ಲಿಕ್ಕೆ ನಮ್ಮ ಹೆಸರ ಬದಲು ಮಾಡ್ಕೋತೀನಿ. ಅರ್ಥ ಆಗತೈತಿ ಹೇಳಿದ? ಇದನ್ನೊಂದು ಸ್ವಲ್ಪ ತಲೆ ಒಳಗೆ ಇಟ್ಕೊಡ್ರಿ, ಚಂದಂಗೆ ಅಭ್ಯಾಸ ಮಾಡ್ರಿ. ನಿಮ್ ದಸ್ಮಂದ ನಿಮ್ಮ ತಂದೆ ತಾಯಿಗಳು ಬಕ್ ಸಿಗತ್ತೆ ವೇಟ್ ಮಾಡಾಕತ್ತಾರ. ಆ ಮಗ ನೌಕರಿ ಹಿಡಿತಾನ, ಮಗಳು ನೌಕರಿ ಹಿಡಿತಾಳ ಅಂತ ಹೇಳಿ. ಅದಕ್ಕಾಗಿ ಅವರ ಆಶೆಯನ್ನ ಈಡೇರಿಸಿಕಾಗ್ಲಿಕ್ಕಂತಂದ್ರ ನೀವು ಹುಟ್ಟಾದ್ರೂ ಏನ್ ಪ್ರಯೋಜನ? ಹೌದೇನಿಲ್ಲ? ಮತ್ತ ಇನ್ನೊಂದು, ಸ್ಟಾರ್ಟ್ ಮಾಡೈತಂತಂದ್ರ ಏನು ಸೋಲಾಕ ಸ್ಟಾರ್ಟ್ ಮಾಡ್ಯಾವ? ನೋ, ಗೆಲ್ಲಕ್ ಸ್ಟಾರ್ಟ್ ಮಾಡ್ಯಾವ. ಅದಕ್ಕಾಗಿ ಗೆಲ್ಲಬೇಕಾಗೈತಿ, ಹೋರಾಟ ಮಾಡಬೇಕಾಗೈತಿ. ಅದಕ್ಕಾಗಿ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂಗ ಸೋಲುಗಳ ಸಂಖ್ಯೆ ಕಡಿಮೆ ಆಗ್ತೈತಿ. ಅದಕ್ಕಾಗಿ ಪ್ರಯತ್ನ ಮಾಡೋದ್ರೊಳಗ ಏನ್ ತಪ್ಪಿಲ್ಲ, ಪ್ರಯತ್ನ ಮಾಡ್ರಿ. ಓಕೆ, ನೆಕ್ಸ್ಟ್ ಏನಾಗಿತ್ತಪ್ಪ ಅಂತಂದ್ರ, ಒಂದು ರೈಲ್ 51 ಮೀಟರ್ ಪರ್ ಸೆಕೆಂಡ್ ಅಂತೆ ಚಲ್ಸಾಕತ್ತದ. ಅದು 13 ಸೆಕೆಂಡ್ದೊಳಗ ಒಂದು ಸಿಗ್ನಲ್ ಅನ್ನ ದಾಟಿ ಹೋಗ್ತದೆ. ಇಲ್ಲೊಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ರಿ ನೀವು. ಯಾವುದೋ ಒಂದು ಮರವನ್ನ ದಾಟಿ ಹೋಗ್ಲಿಕ್ಕೆ, ಅಥವಾ ಒಂದು ಕಂಬವನ್ನ ದಾಟಿ ಹೋಗ್ಲಿಕ್ಕೆ, ಅಥವಾ ಸಿಗ್ನಲ್ ಲೈಟ್ ಗಳನ್ನ ದಾಟಿ ಹೋಗ್ಲಿಕ್ಕೆ ಏನಾದ್ರೂ ಒಂದು ಟ್ರೈನ್ ಇತ್ತಂದ್ರ ಆ ಟ್ರೈನಿನ ಉದ್ದವೇ ಏನಾಗಿರ್ತೈತಪ್ಪ ಅಂದ್ರ ದೂರ ಆಗಿರ್ತೈತಿ. ಆ ಟ್ರೈನ್ ಎಷ್ಟುದ್ದಿರ್ತೈತಿ ಅದ ನಿಮ್ದು ದೂರ ಆಗಿರ್ತೈತಿ. ನೆಕ್ಸ್ಟ್ ಟೈಮ್ ಎಷ್ಟು ತಗೊಂಡಿರ್ತೈತಿ ಅದ ನಿಮ್ದು ಟೈಮ್ ಆಗಿರ್ತೈತಿ. ಸ್ಪೀಡ್ ಹಿಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ರೈಲಿನ ಉದ್ದ ನಮಗ್ ಬೇಕಾಗೈತಿ. ರೈಲಿನ ಉದ್ದ ಅಂತಂದ್ರ ದೂರದ ಸೂತ್ರ ನಿಮ್ಗೆ ಗೊತ್ತಿರ್ಲ್ರಿ. ದೂರ ಇಸ್ ಈಕ್ವಲ್ ಟು ವೇಗ ಇಂಟು ಕಾಲ ಅಂತೇಳಿ ಸೂತ್ರ ಅದ. ದೂರ ಇಸ್ ಈಕ್ವಲ್ ಟು ವೇಗ ಇಂಟು ಕಾಲ. ವೇಗ ಎಟ್ ಕೊಟ್ಟಾನ ನೋಡ್ರಿ, 51 ಮೀಟರ್ ಪರ್ ಸೆಕೆಂಡ್. ಓಕೆನಾ? ಕಾಲ ಎಟ್ ಕೊಟ್ಟಾನ್ರಿ, 13 ಸೆಕೆಂಡ್ ಕೊಟ್ಟಾನ. ಇಲ್ಲಿ ನಾವು ಬಾಳ ಚಂದ ಅಂದ್ರೆ ಚಂದ ಥಿಂಕ್ ಮಾಡ್ಬೋದ್ರಿ. ಆಪ್ಷನ್ ಥ್ರೂನ ಮಾಡ್ಬೇಕಂತಂದ್ರೆ ಲಾಸ್ಟ್ ಯೂನಿಟ್ ಡಿಜಿಟ್ 3 ಅದಾವು, ಏನ್ ತೊಂದ್ರೆ ಇಲ್ಲ, ಇಂಟು ಮಾಡಿ ಇಟ್ಬಿಡೋಣ್ರಿ. 13 ಅಂದ್ಲೆ 13, ಒಂದ್ ಕೈಲ ಬತ್ತು, 13 ಐದ್ಲೆ 65, ಇದೊಂದು ಕೂಡಿಸರ 66. ನಮ್ಮ ಉತ್ತರ 663 ಮೀಟರ್ ಬತ್ ನೋಡ್ರಿ. ವೇಗನು ಮೀಟರ್ ಪರ್ ಸೆಕೆಂಡ್ ಆಗೈತಿ, ಕಾಲನು ಸೆಕೆಂಡ್ ಆಗೈತಿ, ಏನೂ ತೊಂದರೆ ಇಲ್ಲ, ಆರಾಮ್ಸೆ ಮಾಡ್ಬೋದು. ಈಗ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಅಂತಂದ್ರ ಮಾಮ ಬಂಧನ ತಿಳ್ಕೋದು, ಕಿಲೋಮೀಟರ್ ಪರ್ ಅವರ್ ಬಂದೈತಿ ಅಂದ್ರ ಕಾಕಾ ಬಂಧನ ತಿಳ್ಕೋದು. ಅದನ್ನ ಹೆಂಗ್ ಬಿಡಿಸ್ಬೇಕು ಅನ್ನೋದ ಮುಂದಿನ ಕ್ಲಾಸ್ನಾಗ ಹೇಳ್ತೇನ್ರಿ. ವೇಗ, ದೂರ, ಕಾಲ ಎಷ್ಟು ಚಂದ ನಿಮಗೆ ತಿಳಿಸ್ಕೊಡ್ಬಹುದಲ್ಲ, ಬೇಕಾದಂಗ ಕ್ವಶನ್ ಬಲ್ಲಿ ಆರಾಮ್ಸೆ ಬಿಡಿಸ್ಬೋದು. ಓಕೆ, ಮುಂದಿನ ಪ್ರಶ್ನೆ. ಈಗ ಇದ್ರದ್ದು ಆನ್ಸರ್ ಏನಾಯ್ತ್ರಿ? 663 ಮೀಟರ್. ಸೊ ಆಪ್ಷನ್ D4 ಆಗ್ತದೆ. ಮುಂದಿನ ಪ್ರಶ್ನೆ ನಿಮ್ ಮುಂದ್ ನೋಡ್ರಿ. ಏನೈತಿ ಅಂತಂದ್ರ, ಒಂದು ಪೆಟ್ಟಿಗೆ ಐತತ್ರಿ. ಆ ಪೆಟ್ಟಿಗೆ ಒಳಗ ಪೆನ್ ಅದಾವತ್ತ, ಪೆನ್ಸಿಲ್ ದಾವತ್ತ, ರಬ್ಬರ್ ದಾವತ್ತ. ಅವತರ ಅನುಪಾತಗಳನ್ನ ಕೊಟ್ಟಾರ. 3:2:1. ಹಿಂಗಂದ್ರೆ ಏನ? 3 ಭಾಗ ಪೆನ್ ಅದಾವತ್ತ, 3 ಭಾಗ ಏನ್ ದಾವತ್ತ? ಪೆನ್ ಅದಾವತ್ತ. 2 ಭಾಗ ಪೆನ್ಸಿಲ್ ದಾವತ್ತ, 2 ಭಾಗ ಏನ್ ದಾವತ್ತ? ಪೆನ್ಸಿಲ್ ದಾವತ್ತ. ಇನ್ನು 1 ಭಾಗ ಏನದಾವಪ್ಪ ಅಂತಂದ್ರ ರಬ್ಬರ್ ಐತತ್. ಏನೈತತ? ರಬ್ಬರ್. ಅವಕ್ಕ ರೇಟ್ ಕೊಟ್ಟಾರ. ಮತ್ತೆ ಇದು ಅನುಪಾತಗಳನ್ನ ಕೊಟ್ಟಾರ. ಆತ ಅನುಪಾತ ಅಂದ್ರೆ ಏನ? ಭಾಗಗಳು. 3 ಭಾಗ ಪೆನ್, 2 ಭಾಗ ಪೆನ್ಸಿಲ್, 1 ಭಾಗ ರಬ್ಬರ್. ಇನ್ನು ಉತ್ತರದ ರೊಕ್ಕ ಕೊಟ್ಟಾರ ಅವ್ರು, ಎಷ್ಟು ರೂಪಾಯಿ ಏನಂತ ಹೇಳಿ ನೋಡ್ರಿ. ಅನುಪಾತದಲ್ಲಿ ಪೆನ್, ಪೆನ್ಸಿಲ್, ರಬ್ಬರ್ಗಳ ಮೌಲ್ಯವು 3 ರೂಪಾಯಿ, 2 ರೂಪಾಯಿ, 2 ರೂಪಾಯಿ ಆಗಿದೆ. 3 ರೂಪಾಯಿ ನೋಡ್ರಿ. ಪೆನ್ನಿನ ಬೆಲೆ 3 ರೂಪಾಯಿ ಆಗೈತಿ. ಪೆನ್ನಿನ ಬೆಲೆ ಎಷ್ಟಾಗೈತತ್ತ? 3 ರೂಪಾಯಿ ಆಗೈತತ್ತ. ಹಂಗಾರ ಪೆನ್ಸಿಲ್ ಬೆಲೆ ಎಷ್ಟಾಗೈತ್ರಿ? 2 ರೂಪಾಯಿ ಆಗೈತತ್ತ. ರಬ್ಬರ್ ಬೆಲೆ ಎಷ್ಟೈತ್ರಿ? 2 ರೂಪಾಯಿ ಆಗೈತಿ. ಹಂಗಾರ ನಮಗ್ ಒಟ್ಟು ಎಷ್ಟು ಭಾಗ ಆಕೈತಿ ಅನ್ನೋ ಸಿಕ್ತ. 3 ಮೂರ್ಲೆ ಎಷ್ಟ? 9 ಭಾಗ. 2 2ಲೆ ಎಷ್ಟ? 4 ಭಾಗ. 2 1ಲೆ ಎಷ್ಟ? 2 ಭಾಗ. ಹಂಗಾರ ಟೋಟಲ್ ಎಷ್ಟು ಭಾಗ ಆಕೈತಿ? 9 4 13 ಆತು. 13ಕ್ಕೆ 2 ಕೂಡ್ಸಿರ 15 ಭಾಗ ಆತು. 15 ಭಾಗಕ್ಕೆ ಎಷ್ಟು ರೂಪಾಯಿ ಕೊಟ್ಟಾರ ಅವ್ರ? ಆರಾಮ್ಸೆ ನೋಡ್ರಿ, 585 ರೂಪಾಯಿ ಕೊಟ್ಟಾರ.
ಎಷ್ಟು ರೂಪಾಯಿ ಕೊಟ್ಟಾರ್ರಿ? 585 ರೂಪಾಯಿ ಕೊಟ್ಟಾರ. ಈಗ ನಾವು ಒಂದು ಭಾಗ ತಕ್ಕೊಳ್ದೇವಿ. ಒಂದು ಭಾಗ ಅಂದ್ರ 585 ಎಷ್ಟರಲ್ಲೇ ಕಡ್ತಾ ಹೊಡಿಬೇಕ್ರಿ? 15ರಲ್ಲೇ ಕಡ್ತಾ ಹೊಡಿಬೇಕು. 15ರಲ್ಲೇ ನಾವು ಕಡ್ತಾ ಹೊಡೆದಿವಿ ಅಂತಂದ್ರ ಏನಾಗ್ತದ ನೋಡ್ರಿ? 15 ಒಂದ್ಲೆ 15, 15 ನಾಲ್ಕಲೆ 60 ಆಕೈತಿ. ಬಟ್ 15 ಮೂರ್ಲೆ 45, 45 ಅಂದ್ರ 10 ಉಳಿತು, 105. 15 ಮೂರ್ಲೆ 45, 5 8 13 ಉಳಿತು, 13 ಅಂದ್ರೆ 135. 15 9ಲೆ 135, 13 ಉಳಿದೈತಿ. ಇನ್ನೊಂದ್ಸರಿ ನೋಡ್ರಿ ಇದನ್ನ ಹೇಳಿಕೊಡ್ತೀನಿ ನೋಡ್ರಿ ಎಲ್ಲರಿಗೂ. ಈಗ ಅದ ಭಾಳ ಇಂಪಾರ್ಟೆಂಟ್ ಐತಿ. ಒಂದು ಭಾಗ ನಾವು ಕಂಡು ಹಿಡ್ಕೊಂಡು ಅಂತಂದ್ರೆ ಮುಂದಿನ ನಮಗೆಲ್ಲ ಗೊತ್ತಾಗ್ತದೆ. ಈಗ 585 15ರಲ್ಲೇ ಕಡ್ತಾ ಹೊಡಿ ನಾವು. 15 ಒಂದ್ಲೆ 15, 15 ಮೂರ್ಲೆ 45, ಎಷ್ಟು ಉಳಿತು? 13 ಉಳಿತು, ಅಂದ್ರೆ 135 ಆಯ್ತು. 15 9ಲೆ 135. ಒಂದು ಭಾಗ ಅಂದ್ರೆ 39 ಬತ್ತು, ತಿಳಿಯಾಗಿರ್ಲಿ. ಒಂದು ಭಾಗ ಅಂದ್ರೆ 39 ಬತ್ತು. ಅವ್ರು ಏನ್ ಕೇಳ್ಯಾರಪ್ಪ ಅಂತಂದ್ರ ಪೆನ್ನುಗಳ ಸಂಖ್ಯೆ ಎಷ್ಟತ್ ಕೇಳ್ಯಾರ. ಸಂಖ್ಯೆ ನಾವು ಕಂಡುಹಿಡಿಬೇಕಾದ್ರೆ ನೋಡ್ರಿ ಎಷ್ಟು ಚಂದ ಐತಿ. ಸಂಖ್ಯೆ ನಾವು ಕಂಡುಹಿಡಿಬೇಕಂದ್ರ ಆ ಪೆನ್ನುಗಳು ಎಸ್ ಭಾಗ ಅದಾವಲ್ಲ ಅದಕ್ಕೆ ಇಂಟು ಮಾಡೋದು. ಪೆನ್ನುಗಳು ಎಸ್ ಭಾಗ ಅದಾವ್ರಿ? 3 ಭಾಗ ಅದಾವ. 3 ಇಲ್ಲಿ ಇಡೋನು. ಒಂದು ಭಾಗ ಅಂದ್ರೆ ಎಷ್ಟು ಬಂದೈತಿ? 39 ಬಂದೈತಿ. ಹಂಗಾರ 39ಕ್ಕ ಒಂದು ಭಾಗದಿಂದ ಇಂಟು ಮಾಡ್ರೆ 117 ಬರ್ತೈತ್ರಿ. ನೋಡ್ರಿ 3 9 27, 2 ಕೈಲ 3 3 9, 9ಕ್ಕೆ 2 ಕೂಡಿಸ್ರ 11. ಸೊ 117 ಯಾವ ಆಪ್ಷನ್ದಾಗ ಐತಿ? C3 ಒಳಗೆ ಐತಿ. ಹಂಗ ನೀವು ಏನಾದ್ರು ಪೆನ್ನುಗಳ ಸಂಖ್ಯೆ ಗೊತ್ತಾಯ್ತ್ರಿ. ಇನ್ನ ಪೆನ್ಸಿಲ್ಗಳ ಸಂಖ್ಯೆ ನಿಮ್ಗೆ ಏನಾರ ಬೇಕಾತಂದ್ರ ಪೆನ್ಸಿಲ್ಗಳ ಸಂಖ್ಯೆ ಎಷ್ಟು ಭಾಗ ಐತ್ರಿ? 2 ಭಾಗ ಐತಿ. 2 ಭಾಗ ಇಲ್ಲಿ ಇಡ್ತನ್ರಿ. ಒಂದು ಭಾಗ ಅಂದ್ರೆ ಎಷ್ಟು ಐತ್ರಿ? 39. 39 ಇಂಟು 2 ಮಾಡೋಣ. 2 9ಲೆ 18, 1 ಕೈಲ 2 3ಲೆ 6, 6ಕ್ಕೆ 1 ಕೂಡಿಸ್ರೆ 7, 78 ಆತ್ರ. ಎಷ್ಟಾತ್ರಿ? 78 ಆಯ್ತು. ಹಿಂಗ ಪೆನ್ಸಿಲ್ಗಳ ಸಂಖ್ಯೆ 78, ಪೆನ್ನುಗಳ ಸಂಖ್ಯೆ 117 ಆಯ್ತು. ಇನ್ನು ಅವ್ರ ರೊಕ್ಕ ಏನಾರ ಅವ್ರು ಕೇಳಿರಂದ್ರ ಒಟ್ಟು ಪೆನ್ನುಗಳಿಗೆ ಎಷ್ಟು ರೊಕ್ಕ ಆಕೈತಿ ಅಂತ ಕೇಳ್ರ ಟೋಟಲ್ ಎಷ್ಟು ಭಾಗ ಐತ್ರಿ? 9 ಭಾಗ ಐತಿ. 9 ಭಾಗ ಅಲ್ಲ, ಪೆನ್ನುಗಳ ಸಂಖ್ಯೆ ಎಷ್ಟು ಐತ್ರಿ ಟೋಟಲ್? 3 ಭಾಗ ಐತಿ. ಈಗ 117 ಅದಾವ. 117 ಪೆನ್ ಬಂದಾವ. ಎಷ್ಟು ಬಂದಾವ್ರಿ? 117. ಆ ಮೌಸ್ ಟಚ್ ಆಗತೈತಿ ನೋಡ್ರಿ. 117ಕ್ಕ ಎಷ್ಟು ರೂಪಾಯಿ ರೀ? 3 ರೂಪಾಯಿ. 3 ರೂಪಾಯಿ ಇಂಟು ಮಾಡೋಣ. 3 7 21, 2 ಕೈಲ 3 1 3, ಇದೊಂದು 5, 3 1 3, 351 ರೂಪಾಯಿ ಆಕೈತಿ. ರೊಕ್ಕ ಕೇಳ್ರಿ. ಭಾಳ ಸಿಂಪಲ್. ಇನ್ನೊಂದ್ಸರಿ ಚೆನ್ನಾಗಿ ತಿಳಿಸ್ಬಿಡ್ತೀನಿ ನೋಡ್ರಿ. ಪೆನ್ನ, ಪೆನ್ಸಿಲ್, ರಬ್ಬರ್ ಅದಾವ್ರಿ. ಪೆನ್ 3 ಭಾಗದಾವು, ಪೆನ್ಸಿಲ್ 2 ಭಾಗದಾವು, ರಬ್ಬರ್ 1 ಭಾಗ ಐತಿ. ಆನಂತರ ಅವುಗಳ ಅನುಪಾತ ಎಷ್ಟೈತಿ ನೋಡ್ರಿ? 3 ಅನುಪಾತ 2 ಅನುಪಾತ 1, ಸಾರಿ ಅನುಪಾತ ಅಲ್ಲಿದ ರೊಕ್ಕ. ಒಂದು ಪೆನ್ನಿಗೆ 3 ರೂಪಾಯಿ, ಒಂದು ಪೆನ್ಸಿಲ್ಗೆ 2 ರೂಪಾಯಿ, ಒಂದು ರಬ್ಬರ್ಗೆ 2 ರೂಪಾಯಿ ಐತಿ. ನಾವು ಅಷ್ಟು ಭಾಗ ತಕೋಬೇಕೈತಿ. 3 3ಲೆ 9, 2 2ಲೆ 4, 2 1ಲೆ 2. ಒಟ್ಟು ಭಾಗ ಕೂಡಿಸ್ಕೊಂಡ್ರೆ 15 ಭಾಗ. 15 ಭಾಗ ಅಂದ್ರೆ 285. ಅವ್ರು ಒಟ್ಟು ರೊಕ್ಕ ಕೊಟ್ಟಾರ 285. ಒಂದು ಭಾಗ ತಕೊಂಡ್ರ 39 ಆತು. ಒಂದು ಭಾಗ ತಕೊಂಡ್ರೆ ಎಷ್ಟಾತ? 39 ಆತು. ನಮಗೆ ಎಷ್ಟು ಭಾಗ ಬೇಕಾಗಿತಿ? ಪೆನ್ನುಗಳ ಸಂಖ್ಯೆ ಕೇಳ್ರ 3 ಭಾಗ, ಪೆನ್ಸಿಲ್ಗಳ ಸಂಖ್ಯೆ ಕೇಳ್ರ 2 ಭಾಗ, ರಬ್ಬರ್ಗಳ ಸಂಖ್ಯೆ ಕೇಳ್ರ 1 ಭಾಗ. ಓಕೆನಾ? ಈಗ ಪೆನ್ನುಗಳ ಸಂಖ್ಯೆ ಎಷ್ಟೈತಿ? 3 ಭಾಗ ಐತಿ. 3 ಇಂಟು 39 ಮಾಡ್ರ 117. ಪರ್ಫೆಕ್ಟ್ ಆನ್ಸರ್. ನಾ ಹೇಳೋ ಪ್ರಕಾರ ನೀವು ಏನಾರು ಪ್ರಾಕ್ಟೀಸ್ ಮಾಡ್ರಿ ಅಂತಂದ್ರ ಒಂದು ಕ್ವಶನ್ ಅನ್ನ ಆನ್ ಎನ್ ಎವರೇಜ್ ಮ್ಯಾಕ್ಸಿಮಮ್ ಅಂದ್ರ 30 ಸೆಕೆಂಡ್, ಮಿನಿಮಮ್ ಅಂತಂದ್ರ 5 ರಿಂದ 6 ಸೆಕೆಂಡ್ ಒಳಗೆ ನಿಮಗೆ ಆನ್ಸರ್ ಬರ್ತಾವ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮಗೆ ಅವು ಏನ್ ಮಾಡಾಕೈತಿ ಜಾಸ್ತಿ ಟೈಮ್ ತಗೋತಿರ್ತಾವ. ನೀವು ಆರಾಮ್ಸೆ ಸ್ಪೀಡ್ ಕ್ಯಾಲ್ಕುಲೇಷನ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಕ್ಯಾಲ್ಕುಲೇಷನ್ ನೀವು ಸ್ಪೀಡ್ ಮಾಡ್ರಿ ಅಂತಂದ್ರೆ ಅಷ್ಟ ನೀವು ಇಂಪ್ರೂವ್ ಆಗ್ತೀರಿ. ಕ್ಯಾಲ್ಕುಲೇಷನ್ ಸ್ಪೀಡ್ ಮಾಡ್ಕೊಲಿಕ್ಕೆ ಅಂತಂದ್ರೆ ಯಾವ್ದು ನೌಕರಿ ಇಲ್ಲ, ಏನಿಲ್ಲ, ಎಲ್ಲ ಆಸೆ ಬಿಡುದು, ಕಮ್ಗ ಮನ್ಯಾಗ ಉದ್ಯೋಗ ಮಾಡ್ಕೊತ ಚಂದಂಗಿದ್ ಬಿಡು. ಇಲ್ರಿ ವರ್ಕ್ ಮಾಡಬೇಕಾಗೈತಿ, ನೌಕರಿ ಹಿಡಿಯಬೇಕಾಗೈತಿ ಅಂದ್ರ ಹಿಡಿದಟ್ಟ ಬಿಡಂಗಿಲ್ಲ. ಒಂದ ಜಾಗದಾಗ 2 ತಾಸು 3 ತಾಸು ಕೂತ್ ಓದ್ಬೇಕು. ಆನಂತರ ಒಳ್ಳೆ ಗೈಡೆನ್ಸ್ ತಗೋಬೇಕು. ಯಾವ್ದಾವ್ದಕ್ಕೂ ಖರ್ಚು ಮಾಡ್ತಿರ್ತೀರಿ. ಒಂದು ಒಳ್ಳೆ ವಿಡಿಯೋ ಕ್ಲಾಸ್ಗಳು ತಗೊಳಕ ಅಥವಾ ಒಂದು ಒಳ್ಳೆ ಲೈಫ್ ಬಿಲ್ಡ್ ಮಾಡುವಂತ ಯಾವ್ದೋ ಒಂದು ಸ್ಕಿಲ್ ಕಲಿಯಾಕ ರೊಕ್ಕ ಲೆಕ್ಕ ಹಾಕ್ತಿರಿ. ಅದು ಎಷ್ಟು ನೀವು ಲೆಕ್ಕ ಹಾಕ್ತಿರಿ ಅಷ್ಟು ನೀವು ಹಿಂದೆ ಉಳಿತೀರಿ. ಅದಕ್ಕೆ ಪ್ಲಾನ್ ಮಾಡ್ರಿ. ವಿತೌಟ್ ಪ್ಲಾನ್ ವಿ ಕಾಂಟ್ ಅಚೀವ್ ಎನಿಥಿಂಗ್. ಏನು ನಾವು ಪ್ಲಾನ್ ಮಾಡ್ಲಾರ್ದ ಏನು ಅಚೀವ್ ಮಾಡಕ್ ಆಗಂಗಿಲ್ಲ. ಮುಂದಿನ ಕ್ವಶನ್ ನೋಡೋಣ. ಏನೈತಪ್ಪ ಅಂತಂದ್ರ ಕೆಳಗಿನವುಗಳಲ್ಲಿ 15ರಿಂದ ಯಾವುದನ್ನ ಪರ್ಫೆಕ್ಟ್ ಆಗಿ ವಿಂಗಡಿಸಬಹುದು ಅಲ್ಲ ಭಾಗಿಸಬಹುದು. ಭಾಗಿಸಬಹುದು ಎದರಲ್ಲೇ ಭಾಗಿಸಬಹುದು? ಯಾವ ಸಂಖ್ಯೆ ನೋಡ್ರಿ? 15ರಲ್ಲೇ ಭಾಗ ಹೋಗ್ಬೇಕಂದ್ರ ಒಂದು ಕಂಡೀಷನ್ ಐತಿ. ಏನ್ ಕಂಡೀಷನ್ ಐತಿ ಅಂದ್ರ
ಯಾವ ಬೇಕಾದ ಸಂಖ್ಯೆ ಇರ್ಲಿ ಅದು 3ರಿಂದ ಮತ್ತು 5ರಿಂದ ಕಡ್ತಾ ಹೋಗಿತ್ತಂದ್ರ 100% ಹೇಳ್ತೇನ್ರಿ ಅದು 5ರಿಂದ ಕಡ್ತ ಹೋಗ್ತೈತಿ. 5ರಿಂದನೂ ಕಡ್ತ ಹೋಗ್ಬೇಕು, 3ರಿಂದನೂ ಕಡ್ತ ಹೋಗ್ಬೇಕು. ಹಂಗಾರ 5ರಿಂದ ಕಡ್ತ ಹೋಗ್ಬೇಕಾರ ಕೊನೆಗೆ ಏನಿರ್ಬೇಕು, 0 ಇರಬೇಕು, 5 ಇರ್ಬೇಕು. ನೋಡ್ರಿ ಒಟ್ಟು 5 5 5 5 ಹಂಗಾರ 5ರಿಂದ ಕಡ್ತೋತು. ಓಕೆ, ಬಟ್ 5ರಿಂದ ಕಡ್ತ ಹೋಗಿತ್ತು ಅಂತಂದ್ರ ಮತ್ತೆ 3ರಿಂದ ಹೋಗ್ಬೇಕಲ್ಲ. 3ರದ್ದು ಏನೈತೆ ಅಂದ್ರ ಸಮ್ ಆಫ್ ಆಲ್ ಡಿಜಿಟ್, ಎಲ್ಲಾ ಅಂಕಿಗಳ ಮೊತ್ತವನ್ನ 3ರಿಂದ ನಾವು ಕಡ್ತ ಹೋಗುವಂಗ ನೋಡ್ಕೋಬೇಕು. ಈಗ ನೋಡ್ರಿ 7 3 10 14 18 18 5 23 23 3ನ್ ಮಗಿಯಾಗಿ ಇಲ್ಲಿ ಬಿಟ್ಬಿಡ್ರಿ, ಅದು ಕಡ್ತ ಹೋಗ್ಲಿಲ್ಲ. ಅದ ನೋಡ್ರಿ 8 3 11 11 4 15 15 4 19 19 5 24 24 3ನ್ ಮಗಿಯಾಗ ಐತೆ, ಹಂಗಾಗಿ ಕಡ್ತ ಹೋಗ್ತೈತೆ. ಅದಕ್ಕಾಗಿ ಇದು ನೋಡೋಣ್ರಿ, ಆಗ್ಬೋದು. ಮುಂದಿನ ನೋಡೋಣಲ್ಲ, ಇದು 12 12 4 16 16 4 20 20 1 5 25 25 3ನ್ ಮಗಿಯಾಗಿಲ್ಲ, ಅದು ಕಡ್ತ ಹೋಗಂಗಿಲ್ಲ. ನೆಕ್ಸ್ಟ್ 6 4 10 13 17 22 ಆಗ್ತದ, 22 3ನ್ ಮಗಿಯಾಗಿಲ್ಲ. ಹಾಗಾಗಿ ನಮ್ಮ ಉತ್ತರ ಯಾವ್ದಾಕೈತಿ ಅಂದ್ರ ಆಪ್ಷನ್ B2 ಆಗ್ತೈತ್ರಿ. ಬಾಳ ಸಿಂಪಲ್ ಐತಿ ನೋಡ್ರಿ. 15ರಿಂದ ಕಡ್ತ ಹೋಗುವಂತ ಸಂಖ್ಯೆ ಯಾವ್ದತ್ ಕೇಳ್ಯಾರ ಆಪ್ಷನ್ದಾಗಿದ್ರು, ಅದ್ರೊಳಗೆ ಯಾವ್ದನ್ನೋದು ನಾವು ಗೊತ್ತು ಮಾಡ್ಕೋಬೇಕಾರೆ ಫಸ್ಟ್ 15ರಲ್ಲೇ ಕಡ್ತ ಹೋಗ್ಬೇಕಾರೆ ಕಂಡೀಷನ್ ಏನೈತಿ, ಅದ 5ರ್ಲೇನು ಕಡ್ತ ಹೋಗ್ಬೇಕು, 3ಲೇನು ಕಡ್ತ ಹೋಗ್ಬೇಕು. 5ರ್ಲೇ ಹೋಗ್ಬೇಕಂದ್ರ ಲಾಸ್ಟಿಗೆ 0 ಇರಬೇಕು, 5 ಇರಬೇಕು. 0 ಅಂತೂ ಯಾವಕ್ಕಿಲ್ಲ. ಓಕೆ, 5 ಅಂತೂ ಎಲ್ಲಾ ಕೊದಾವು, ಹಾಗಾಗಿ 5ರಿಂದ ಕಡ್ತ ಹೋಗ್ತೈತಿ. ಇನ್ನು 3ರಿಂದ ಕಡ್ತ ಹೋಗ್ಬೇಕಲ್ಲ, ಸಮ್ ಆಫ್ ಆಲ್ ಡಿಜಿಟ್, ಎಲ್ಲಾ ಸಂಖ್ಯೆಗಳ ಮೊತ್ತ ಏನಾರ 3ನ್ ಮಗಿಯಾಗಿತ್ತಂದ್ರ 100% ಕಡ್ತ ಹೋಗ್ತೈತಿ. ಓಕೆ, ತಿಳಿತಲ್ಲ ಇದು. ಮುಂದಿಂದ್ರಿ ಡಿವಿಸಿಬಿಲಿಟಿ ರೂಲ್ ಮೇಲೆ ಕ್ವಶನ್ಸ್ ಬರಾಕೈತವ, ಬರ್ತಾವ, ಬರ್ಲೇಬೇಕು. ಇರ್ಲಿ. 2 ಸಂಖ್ಯೆಗಳ LCM 132, 2 ಸಂಖ್ಯೆಗಳ ಲಸ 132 ಐತಿ. 2 ಸಂಖ್ಯೆಗಳ ಮಸ ಎಟ್ಟೈತಿ ಅಂದ್ರ 11 ಐತಿ. ಅವುಗಳಿಗೆ ಯಾವ್ದು ಸಮ ಆಕೈತಿ ಅಂದ್ರ 2 ಸಂಖ್ಯೆಗಳ ಗುಣಲಬ್ಧ. ಒಂದ್ ಸಂಖ್ಯೆ 11 ಐತಿ, ಇನ್ನೊಂದ್ ಸಂಖ್ಯೆ ಎಟ್ಟೈತಿ ಗೊತ್ತಿಲ್ಲ, X. ಇಲ್ಲಿ ಒಂದು ಫಾರ್ಮುಲಾ ಏನ್ ಬರ್ತೈತಿ ಅಂದ್ರೆ LCM ಇಂಟು HCF ಈಸ್ ಈಕ್ವಲ್ಸ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಅಂತ ಹೇಳಿ ಒಂದು ಫಾರ್ಮುಲಾ ಐತಿ. ಹೇಳ್ರಿ ಒಂದ್ಸರಿ ನೋಡ್ರು. LCM ಇಂಟು HCF ಈಸ್ ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ವೆರಿ ಗುಡ್. ಇಲ್ಲಿ ಏನಾಗಿತ್ತು ಅಂದ್ರೆ LCM ಅಂದ್ರ ಲಸ ಕೊಟ್ಟಾರ 132, 132 ಕೊಟ್ಟಾರ. ದೊಡ್ಡ ಸಾಂತ್ವನ ಅಂತಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಸ ಆತರ, ಮಹತ್ತಮ ಸಾಮಾನ್ಯ ಅಪವರ್ತ. ನೆಕ್ಸ್ಟ್ HCF ಐತಿ 11 ಐತಿ, ಹಿಂಗೆಲ್ಲ ಬರ್ಕೊಳ್ತೀವಿ. 132 ಇಂಟು 11 ಬರ್ದಿವಿ. ಈಚ ಕಡೆ ಇಂಟು ಇತ್ತರ, ಈ ಕಡೆ ಬಂದ್ರೆ ಡಿವೈಡ್ ಆಗ್ತೈತಿ, ಅದು ಗೊತ್ತಿರ್ಲಿ. ಎಕ್ಸ್ಗೆ ಎಕ್ಸ್ ಗೊಜ್ರಿ, 11 11 ಗೊಜ್ರಿ, ಎಷ್ಟು ಉಳಿತು? 32 ಉಳಿತು. ಎಂತ 32? 132. 132 ಯಾವ ಆಪ್ಷನ್? ಆಪ್ಷನ್ A1. ಇವೆಲ್ಲ ನಿಮ್ಮ ಎಕ್ಸಾಮ್ಕ ಬೀಳುವಂತ ಕ್ವಶನ್, ನಿಮಗೆ ನೌಕರಿ ಕೊಡುವಂತ ಕ್ವಶನ್, ನಿಮಗ ತಿಂಗಳ ತಿಂಗಳ ಪಗಾರ ಕಳಿಸುವಂತ ಕ್ವಶನ್. ಇವೆಲ್ಲ ನಿಮ್ಮ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳುವಂತ ಕ್ವಶನ್. ಈ ಕ್ವಶನ್ಸ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಮುಂದ ಹಂಗ ಪ್ರಿಪ್ರೇಷನ್ ಹಾಕೋತಾ ಇರಿ. ಮುಂದಿನ ಪ್ರಶ್ನೆ, ಇಲ್ಲಿ ಪರ್ಸೆಂಟೇಜ್ ಮತ್ತು ರೇಷೋಜನ್ ಪ್ರಪೋರ್ಷನ್ ಅಂದ್ರ ಪ್ರತಿಶತ ಅಥವಾ ಶೇಕಡಾವಾರು, ಅನುಪಾತ ಸಮಾನುಪಾತ, ಇವೆರಡು ಕಲ್ತ್ರಂದ್ರ ಮ್ಯಾಥಮೆಟಿಕ್ಸ್ ಪಿಲ್ಲರ್ ಇದ್ದಂಗ ಅವ. ಅವತರದಿಂದ ನಾ ಇಡೀ ಮ್ಯಾಥಮೆಟಿಕ್ಸ್ ಅಷ್ಟೂನು ತಿಳ್ಕೊಂಡ್ಬಿಡ್ಬೋದು, ಅಷ್ಟೂನು ಪ್ರಾಕ್ಟೀಸ್ ಮಾಡ್ಬೋದು. ಎಸ್ನೋ ಮಾಡಬಹುದು, ಆದ್ರ ನೀವು ಅದನ್ನ ಕಲಿಬೇಕು. 1 ಲೈನ್ ಮೆಥಡ್, 2 ಲೈನ್ ಮೆಥಡ್ ಎಲ್ಲ ಡಿಪೆಂಡ್ ಆಗಿದ್ದ ಎದ್ರ ಮೇಲೆ ಅಂತಂದ್ರ ಅನುಪಾತ ಮತ್ತು ಸಮಾನುಪಾತ. ಇನ್ನೊಂದು ಪರ್ಸೆಂಟೇಜ್ ಚಾಪ್ಟರ್. ಪರ್ಸೆಂಟೇಜ್ ದಿಂದ ಫ್ರಾಕ್ಷನ್ ಅಂದ್ರ ಪ್ರತಿಶತದಿಂದ ಭಿನ್ನ ರಾಶಿ ಕನ್ವರ್ಟ್ ಮಾಡೋದು, ಭಿನ್ನ ರಾಶಿಯಿಂದ ಪ್ರತಿಶತ ಕನ್ವರ್ಟ್ ಮಾಡೋದು ಮುಂದಿನ ಕ್ಲಾಸ್ನಾಗ ಹೇಳ್ತೇನ್ರಿ. ಈಗ ಸದ್ಯಕ್ಕ ಈ ಪ್ರಶ್ನೆ ಬಿಡ್ಸೋಣ್ರಿ. ಹೆಂಗ್ ಬಿಡ್ಸೋಣ್ರಿ? ಫಸ್ಟ್, ಒಂದು ವಸ್ತುವನ್ನ 442ಕ್ಕೆ ಮಾರಾಟ ಮಾಡಿದಾಗ 15% ನಷ್ಟವಾಯಿತು. ಬಹಳ ಇಂಪಾರ್ಟೆಂಟ್ ನೋಡ್ರಿ. ಒಂದು 442 ರೂಪಾಯಿಗೆ ಮಾರಾಟ ಮಾಡೋಣ, ಕೊಂಡು ತಗೊಳ್ಳೋಣ ಅನ್ನಲ್ಲ, ಮಾರಾಟ ಮಾಡೋಣ. 15% ನಷ್ಟ, ಅವಂಗ ನಷ್ಟ ಆತ್ರಿ. 15% ನಷ್ಟ ಆತ್. ಹಂಗಾರಿ ಅದರ ಮೌಲ್ಯವನ್ನ ಕಂಡುಹಿಡಿರಿ ಅಂತಂದ್ರ, ಅದರ ಮೌಲ್ಯ ಅಂತಂದ್ರ ಏನ? ಕೊಂಡ ಬೆಲೆಯನ್ನ ಕಂಡುಹಿಡಿರಿ ಅಂತಂದಂಗ. ಕೊಂಡ ಬೆಲೆ ಕಂಡುಹಿಡಿಯಬೇಕಾದ್ರೆ ಏನ್ ಮಾಡ್ಬೇಕು ನೋಡ್ರಿ? ಬಹಳ ಸಿಂಪಲ್, ಆಟೋಮೆಟಿಕ್. ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತ್ರಿ. ನಾನು ಇದನ್ನ ಫ್ರಾಕ್ಷನ್ಲೇ ಮಾಡ್ತೀನಿ. 15% ನಷ್ಟ ಆಗೈತಿ, ಇರ್ಲಿ. ಅದು ಎಷ್ಟು ಪರ್ಸೆಂಟೇಜ್ ಐತಿ ಅದನ್ನ ಬರ್ಕೋಬೇಕು. 15ಕ್ಕೆ 15 ಪರ್ಸೆಂಟೇಜ್ ತೆಗೆದ್ರೆ ಡಿವೈಡೆಡ್ ಬೈ 100. ಇಲ್ಲಿ ಕಡತ್ ಹೋಗ್ತಾವ. 5 3 5 20. ಸ್ಟಾರ್ಟಿಂಗ್ ಯಾವಾಗಲೂ ಕೊಂಡ ಬೆಲೆ ಇರ್ತೈತಿ, ಆ ನಂತರ ಮಾರಿದ ಬೆಲೆ ಇರ್ತೈತಿ. ಈಗ ಕೊಂಡ ಬೆಲೆ ಕೆಳಗಿಂದ ಯಾವನತ್ತು ಕೊಂಡ ಬೆಲೆ ಆಗಿರ್ತೈತಿ 20,
ಮಾರಿದ ಬೆಲೆ ಮೈನಸ್ ಮಾಡ್ಬೇಕು. 20 ನಷ್ಟ ಆಗಿತ್ತರ ಮೈನಸ್ ಮಾಡ್ಬೇಕು, ಲಾಭ ಆಗಿತ್ತರ ಪ್ಲಸ್ ಮಾಡ್ಬೇಕು. 20ರೊಳಗೆ 3 ತೆಗೆದ್ರೆ 17. ಸೊ ಅವ್ರು ಮಾರಾಟ ಮಾಡಿದ ಬೆಲೆ ಕೊಟ್ಟಾರೋ ಕೊಂಡ ಬೆಲೆ ಕೊಟ್ಟಾರೋ? ಮಾರಾಟ ಮಾಡಿದ ಬೆಲೆ ಕೊಟ್ಟಾರ. ಹಂಗಾರ 17 ಪಟ್ಟು ಅಂದ್ರ 442. 17 ಭಾಗ ಅದಾವ 442. ಒಂದು ಭಾಗ ನಾವು ತಕ್ಕೋದು. 442ರಾಗ ನಾವು ಒಂದು ಭಾಗ ತಕ್ಕೋಬೇಕಾದ್ರೆ 17ರಲ್ಲಿ ಕಡ್ತಾ ಹೊಡಿಬೇಕು. 17 ಒಂದ್ಲೆ 17, 17 ಎರಡ್ಲೆ 34, 6 4 10 ಅಂದ್ರೆ 102 ಉಳಿತಾವ. 17 ಎಷ್ಟಲೆ 107 ಆಗ್ತೈತ್ರಿ? ನೋಡ್ರಿ ಇದನ್ನ ಎಷ್ಟಂದ್ರ ಈಗ ಸದ್ಯಕ್ಕ 442ಅನ್ನ ನಾವು 17ರಲ್ಲಿ ಕಡ್ತಾ ಹೊಡಿಬೇಕಾಗೈತಿ. 17 ಒಂದ್ಲೆ 17, 17 ಎರಡ್ಲೆ 34, 6 4 10 ಅಂದ್ರೆ 102 ಉಳಿತು. 17 ಎಷ್ಟಲೇ ರೀ? 17 6ಲೆ 102. 17 6ಲೆ 102. ಇದಕ್ಕೆ 26ರಿಂದ ಇಂಟು ಮಾಡ್ಯಾರ ಅಂದ್ರೆ ಇದಕ್ಕೂ 26ರಿಂದನೇ ಇಂಟು ಮಾಡ್ಬೇಕು. 26 ಎರಡ್ಲೆ ಎಷ್ಟ್ರಿ? 52. ಇದೊಂದು 0 ಐತಿ 0. ಹಾಗಾಗಿ ನಮ್ಮ ಉತ್ತರ ಎಷ್ಟ್ರಿ? 520. ಆಪ್ಷನ್ B2. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. 15% ಅಂದ್ರೆ 15/100. ಯಾಕ ಪರ್ಸೆಂಟೇಜ್ ತೆಗದ್ರಿ? 5 3ಲೆ 5 20ಲೆ. ಓಕೆನಾ? 20 ಅನ್ನೋದು ಕೊಂಡ ಬೆಲೆ, ಮಾರಾಟ ಬೆಲೆ ಲಾಭ ಆಗಿತ್ತರ ಮ್ಯಾಲಿಂದ ಕೂಡಿಸ್ಕೋಬೇಕು, ನಷ್ಟ ಆಗಿತ್ತರ ಮೈನಸ್ ಮಾಡ್ಕೋಬೇಕು. ನಷ್ಟ ಆಗೈತಿ 100 20ರೊಳಗೆ 3 ತೆಗೆದ್ರೆ 17. ನೆಕ್ಸ್ಟ್ ಅವರು ಕೊಂಡ ಬೆಲೆ ಕೊಟ್ಟಾರೋ ಏನ ಮಾರಿದ ಬೆಲೆ ಕೊಟ್ಟಾರೋ ನೋಡ್ಬೇಕು. ಮಾರಾಟ ಮಾಡಿದ ಬೆಲೆ ಕೊಟ್ಟಾರ. ಹಾಗಾಗಿ 442. ಇದನ್ನ ಕಡ್ತಾ ಹೊಡೆದ್ರೆ ಅಂದ್ರೆ ಇದು 26 ಬತ್ತು. 26 ಇಂಟು 17 ಮಾಡ್ರೆ 442 ಬರ್ತೈತಿ. ಇದಕ್ಕೆ 26ಲೆ ಇಂಟು ಮಾಡ್ರೆ ಇದಕ್ಕೂ 26ಲೆ. 26 ಎರಡ್ಲೆ 52. ಇದೊಂದು 0 ತಂದಿಟ್ಟನಿ. ಹಾಗಾಗಿ ನಮ್ಮ ಉತ್ತರ 520. ಈ ರೀತಿ ಪ್ರಶ್ನೆಗಳನ್ನ ನಾವು ಬಿಡಿಸ್ಬೇಕ್ರಿ. ಒಂದು ಕ್ವಶನ್ ಭಾಳ ಆದ್ರೆ ನಾವು 8 ಸೆಕೆಂಡ್ನಾಗ ಬಿಡಿಸ್ಬೇಕ್ರಿ. ಒಂದು ಕ್ವಶನ್ ಅನ್ನ 10 ಸೆಕೆಂಡ್ ಆದ್ರೆ ಭಾಳ. ಅಷ್ಟ್ರೊಳಗೆ ಬಿಡಿಸ್ಬೇಕಂತಂದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಪ್ರಾಕ್ಟೀಸ್ ಬೇಕಾಗ್ತದೆ. ನೀವು ಏನು ಕೋಚಿಂಗ್ ತೋತಿರ್ತಿರಲ್ಲ, ಆ ಕೋಚಿಂಗ್ ಮೇಲೆ ಭಾಳ ಡಿಪೆಂಡ್ ಆಗ್ಬಾರ್ದು. 1% ಅವರು ಹಾದಿ ತೋರಿಸ್ತಿರ್ತಾರ, ಆ ಹಾದಿ ಪ್ರಕಾರ ಹೋಗೋದು. ನಿಮ್ದು ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ, ಎಕ್ಸಾಮ್ ಚೆನ್ನಾಗಿ ಬರೀರಿ. ಇಲ್ಲೊಂದು ಕ್ವಶನ್ ಐತಿ, ಭಾಳ ಚಂದ ಕ್ವಶನ್ ಐತಿ. ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ ಐತಿ ನೋಡ್ರಿ. ಇದೇ ಯಾವ ಮ್ಯಾಟರ್ ಹೇಳಿಲ್ಲ ಅದ ಮ್ಯಾಟರ್ ಮೇಲೆ ಇದನ್ನು ಕ್ವಶನ್ ಬಿಡಿಸ್ತೇನ್ರಿ. ಒಂದ್ ಏನ್ ಗೊತ್ತಿರಲಿಲ್ಲ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು RT% ಅಂತ ಹೇಳಿ ನಿಮ್ಗೆ ನೆನಪಿರ್ಲಿ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು RT%. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು RT% ನಿಮ್ಗೆ ಬೇಕಂತಂದ್ರೆ ಹೆಂಗ್ ಮಾಡೋದು ನೋಡ್ರಿ. ಈಗ ಸದ್ಯಕ್ಕ ಸರಳ ಬಡ್ಡಿಯ ದರದ ಮೇಲೆ ವರ್ಷಕ್ಕೆ 12%. ಇದಕ್ಕ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರೀತಾರ, ಬಡ್ಡಿ ದರ ಅಂತ ಕರೀತಾರ. 5 ವರ್ಷಗಳವರೆಗೆ ಅಂತಂದ್ರೆ ಇದಕ್ಕೆ ಕಾಲ ಅಂತ ಕರೀತಾರ. ನೆಕ್ಸ್ಟ್ 5700 ಬಡ್ಡಿ ಬರ್ತೈತೆ ಅಂತ ಹೇಳ್ಯಾರ. ಆರಾಮ್ಸೆ ಬಿಡಿಸೋನು. ಏನ್ ಬಿಡಿಸೋನು? ಇದನ್ನ ಬಿಡಿಸ್ಬೇಕಾರೆ ಇದೊಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲ್ರಿ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು RT%. R ಅಂದ್ರ 12 ಐತಿ, T ಅಂದ್ರ 5 ಐತಿ. ಪರ್ಸೆಂಟೇಜ್ 12 ಐದ್ಲಿ 60% ಆತ. ಇದು ಒಂದು ನಿಮಗ್ ಪರ್ಸೆಂಟೇಜ್ ಇತ್ತು. ಇನ್ನ 60% ಅಂದ್ರ ನೋಡ್ರಿ, 60% ಅಂದ್ರ 60 ಡಿವೈಡೆಡ್ ಬೈ 100. ಈ 0 ಹೋತು, 2 3ಲೆ 2 5ಲೆ. ಈಗ ಏನಾಯ್ತು? 3/5 ಬತ್ತ. ಈಗ ಇನಿಷಿಯಲ್ ಯಾವನತ್ತು ಏನಿರ್ತೈತಿ ಅಂದ್ರೆ ಪ್ರಿನ್ಸಿಪಲ್ ಇರ್ತೈತಿ. ಫೈನಲ್ ಯಾವನತ್ತು ಅಮೌಂಟ್ ಇರ್ತೈತಿ. ಇನಿಷಿಯಲ್ ಎಷ್ಟು ಪಟ್ಟು ಐತಿ? 5 ಪಟ್ಟು ಐತಿ. ಸ್ಟಾರ್ಟಿಂಗ್ 5 ಪಟ್ಟು ಐತಿ ಪ್ರಿನ್ಸಿಪಲ್. ಆ ನಂತರ ಅಮೌಂಟ್ ಎಷ್ಟು ಪಟ್ಟು ಆಕೈತಿ? ಬಡ್ಡಿ ಐತಿ ಅಂದ್ರೆ ಕೂಡಿಸ್ಬೇಕಾಕೈತಿ. ಬಡ್ಡಿ ಯಾವನತ್ತು ಮತ್ತೆ ಬಡ್ಡಿ ಬಿಟ್ರೆ ರೊಕ್ಕ ಬಡ್ಡಿ ಹೆಂಗ್ ಕೊಡ್ತಾರ? ಹೌದಿಲ್ಲ? ಅದಕ್ಕೆ ಬಡ್ಡಿ ತರ ಕೂಡಿಸ್ಬೇಕು. 5 3 8 ಆಕೈತಿ. ಈಗ ಅವರು ಮೊತ್ತ ಕೊಟ್ಟಾರೋ ಏನ ಅಸಲು ಕೊಟ್ಟಾರೋ ಏನ ಬಡ್ಡಿ ಕೊಟ್ಟಾರೋ ನೋಡ್ಬೇಕು. ಬಡ್ಡಿ ಕೊಟ್ರೆ ಇದ್ರ ನಡುವಿನ ಡಿಫ್ರೆನ್ಸ್ ಆಕೈತಿ. 8ರಾಗ 5 ಕಳೆದ್ರ 3. ಬಡ್ಡಿ ಎಷ್ಟು ಪ್ರಮಾಣದಾಗ ಐತಿ? 3 ಪ್ರಮಾಣದಾಗ ಐತಿ. ಹಂಗಾರ ಅವ್ರು ಬಡ್ಡಿನ ಕೊಟ್ಟಾರ. 5700 ರೂಪಾಯಿ ಬಡ್ಡಿ ಆಕೈತಿ. ಅದಕ್ಕಾಗಿ ನಾ ಏನತ್ತನು 3 ಭಾಗ ಅಂದ್ರ 5700 ಆಕೈತಿ ತರ. ಒಂದು ಭಾಗ ತೆಗಿಬೇಕಾರ 5700ಅನ್ನ 3ಲೆ ಕಡ್ತಾ ಹೊಡಿಬೇಕು. 3 1 3 1 27 3 9 ಇವೆರಡು 0
ಒಂದು ಭಾಗ ಅಂದ್ರೆ 1900 ಬತ್. ಒಂದು ಭಾಗ ಅಂದ್ರೆ ಎಷ್ಟು ಬತ್ರಿ? 1900. ನಮಗ ಅಸಲು ಬೇಕಾಗಿತ್ತು, ಹೂಡಿಕೆ ಮಾಡಿದ ಹಣ ಬೇಕಾಗಿತ್ತು. ಹೂಡಿಕೆ ಎಷ್ಟು ಭಾಗ ಮಾಡ್ಯಾನವ? 5 ಭಾಗ ಮಾಡ್ಯಾನ. 5 ಭಾಗ ಬರ್ಕೋತೀನಿ. ಒಂದು ಭಾಗ ಅಂದ್ರೆ 1900. 19 ಎಷ್ಟು ಆಗ್ತೈತ್ರಿ? ಇಲ್ಲ ಅಂದ್ರೆ 5 9 45, 4 ಇಲ್ಲ 5 1 5 5 4 9 95, ಇವೆರಡು 0. ಇಲ್ಲ ಅಂದ್ರೆ 19 95, ಒಂದು 2 0. ಸೊ 9500 ಯಾವ ಆಪ್ಷನ್ ಆಗೈತ್ರಿ? ಆಪ್ಷನ್ B2. ಹಿಂಗ ನೀವು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ರಿ. ಇದ್ರ ಮುಂದಿನ ಪ್ರಶ್ನೆಗಳನ್ನ ನಾಳೆ ಬಿಡ್ಸೋಣ್ರಿ. ಚೆನ್ನಾಗಿ ಅಭ್ಯಾಸ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ. ಇದುವರೆಗೆ ಈ ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡಿದಿರಿ. ಹಂಗ ನೋಡಿದ್ದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡ್ರಿ. ನಿಮಗೆ ಏನು ಅನಿಸಿಕೆಗಳು ಇರ್ತಾವ ಅವ್ರನ್ನ ಕಮೆಂಟ್ ಮಾಡ್ರಿ. ಆ್ಯಂಡ್ ನಮ್ಮ ಜೊತೆಗೆ ಕಂಟಿನ್ಯೂಸ್ ಟಚ್ನಾಗಿರ್ರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.